ದಾಂಡೇಲಿಯ ಕೆಸಿ ವೃತ್ತದ ಹತ್ತಿರ ಡಾಂಬರ್ ಹಾಕಿ ಕೆಲವೇ ದಿನಗಳೊಳಗೆ ಗುಂಡಿ ಬಿದ್ದ ರಸ್ತೆ, ವಾಹನ ಸವಾರರಿಗೆ ಸಂಕಷ್ಟ, ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ. ದಾಂಡೇಲಿ ನಗರದ ಕೆಸಿ ವೃತ್ತದ ಹತ್ತಿರ ರಸ್ತೆಗೆ ಹಾಕಲಾದ ಡಾಂಬರ್ ಹಾಕಿ ಕೆಲವೇ ದಿನಗಳೊಳಗೆ ರಸ್ತೆಯಲ್ಲಿ ಗುಂಡಿ ಬಿದ್ದು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಇಲ್ಲಿ ಗುಂಡಿ ಬಿದ್ದ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಬೀಳುತ್ತಿರುವುದು ಸಾಮಾನ್ಯ ಎಂಬಂತಾಗಿದೆ. ಇಲ್ಲಿ ಅಸಮರ್ಪಕವಾಗಿ ಡಾಂಬರ್ ಹಾಕಿರುವುದರಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಸಂಚರಿಸುವ ಹಾಗೂ ಜನರು ಓಡಾಡುವ ರಸ್ತೆ ಇದಾಗಿರುವುದರಿಂದ ಈ ರಸ್ತೆಯಲ್ಲಿ ವೇಗವಾಗಿ ಬರುವ ವಾಹನಗಳಿಗೆ ಈ ಗುಂಡಿಯಿಂದಾಗಿ ಸಂಚಕಾರ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಇನ್ನಷ್ಟು ಮತ್ತಷ್ಟು ಅವಘಡಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಭಾನುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಹೊಂಡ ಎಷ್ಟು ದೊಡ್ಡ ಹೊಂಡ ಇದೆ ಇದು? ಇದೆಲ್ಲ ಹೇಳಿ. ಸಿಕ್ಕಾಪಟ್ಟಿ ಡೇಂಜರ್ ಇದೆ, ಯಾರಿಗೂ ಗೊತ್ತಾಗೋದಿಲ್ಲ. ಬಗ್ಗೆ ನೋಡಿದ್ರೆ ನೆಲಕ್ಕೆ ನೋಡಿದ್ರಷ್ಟೇ ಗೊತ್ತಾಗ್ತದೆ. ಹೊರಗಡೆ ಗಾಡಿ ಬಂದವರಿಗೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಆಟೋಮೆಟಿಕ್ ಗಾಡಿ ಜಂಪ್ ಆಗಿ ಅಲ್ಲಿ ಹೋಗಿ ಬೀಳುವ ಚಾನ್ಸಸ್ ಇದೆ. ಇದು ದಯಮಾಡಿ ಇದು ಯಾರು ಇದು ಕೆಲಸ ಮಾಡಿ ವರ್ಕ್ ಮಾಡಿದ್ದಾರೆ ಅವರು ಮತ್ತೆ ರಿಟರ್ನ್ ಇದು ಆಗಿದ್ದು ಮತ್ತೆ ರಿಟರ್ನ್ ಫಿಲ್ ಮಾಡ್ಬೇಕು ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ. ಒಂದು ವಾರ ಹಿಂದೆ ಹಾಕಿದ್ದಾರೆ, 3 ದಿನದಲ್ಲೇ ಡಾಂಬರ್ ಕುತ್ಕೊಂಡಿದೆ, ಅದು ಗೊತ್ತಾಗ್ತಾ ಇಲ್ಲ. ಇದು ನೋಡ್ರಿ, ಇದು ಇಲ್ಲಿ ಹೊಂಡ ಬಿದ್ದಿದೆ. ಈ ಹೊಂಡದಲ್ಲಿ ಮೋಟರ್ ಸೈಕಲ್ ಒಂದು ಲೇಡೀಸ್ ತೊಗೊಂಡು ಹೋಗ್ಲಿಕ್ಕಿದ್ದು, ಅಲ್ಲಿ ಹೋಗಿ ತಗ್ಗಿನಲ್ಲಿ ಸೈಡ್ನಲ್ಲಿ ಬಿದ್ದರು. ಆಮೇಲೆ ಲಾರಿ ಅವ್ರು ಬರ್ಬೇಕಾದ್ರೆ ನೋಡ್ರಿ ಎಷ್ಟು ದೊಡ್ಡ ಹೊಂಡ ಇದೆ. ಇಲ್ಲಿ ಭಾಳ ದೊಡ್ಡ ಹೊಂಡ ಬಿದ್ದಿದೆ. ಯಾರು ಇದು ನೋಡೋರು ಯಾರೂ ಇಲ್ಲ. ಅದ್ರ ಸಲುವಾಗಿ ಏನಾರ ಒಂದು ಇದು ಮಾಡಿಕೊಡಿ. ನಮ್ಮ ಹೆಸರು ಶಬ್ಬೀರ್. ಹೊರಗಿನ ಗಾಡಿ ಬರ್ತೈತಿ, ಇದು ಖಡ್ಡ ಗೊತ್ತಾಗೋಂಗಿಲ್ಲ. ಪೈಪ್ಲೈನ್ ಮಾಡಕ್ಕೆ ಎಲ್ಲ ಖಡ್ಡ ಆಗಿಬಿಟ್ಟಿದೆ, ಕಲ್ಪೆ ಕೆಲಸ ಮಾಡಿಬಿಟ್ಟಾರೆ ನೋಡ್ರಿ. ಅದು ಖಡ್ಡ ಹೆಂಗಿದೆ. ಇಲ್ಲೂ ಗಾಡಿ ಗೊತ್ತಾಕೆ, ಹೊರಗಿನ ಗಾಡಿ ಬಂದರೆ ಒಟ್ಟೆ ಗೊತ್ತಾಗೋಂಗಿಲ್ಲ. 2 ಮಂದಿ ಬೆಳಗ್ಗೆ ಬಿದ್ದರು ಇಲ್ಲಿ, ಲೇಡೀಸ್ ಅವ್ರು ಗಾಡಿ ಹಾಕೊಂಡು ಬಿದ್ದು ಹೋದ್ರು ಅವರು. ನಮ್ಮ ಹೆಸರು ನೂರ್ ಅಹಮದ್. ಇದು ಒಂದೇ ಕಡೆ ಅಲ್ಲ, ದಾಂಡೇಲಿಯಲ್ಲಿ ಸುಮಾರು ಕಡೆ ಆಗಿದೆ ಅಂತ. ಇಲ್ಲಿ 2-3 ಆಕ್ಸಿಡೆಂಟ್ ಆಗಿದೆ. ಇವತ್ತು ಬೆಳಿಗ್ಗೆ ಆಗಿದೆ ಆಕ್ಸಿಡೆಂಟ್, ಇವತ್ತಾಗಿದೆ. ಒಂದು ತಿಂಗಳಿಂದ ಮತ್ತಾಗಿತ್ತು ಹಿಂಗೆ. ನಿಮ್ಮದು ಬೈಕ್ ಬಿದ್ದಿತ್ತಲ್ಲ? ಇಲ್ಲ ಬಿದ್ದಿಲ್ಲ, ಸ್ಕಿಡ್ ಆಗಿತ್ತು ನಮ್ಮದು, ಬಿದ್ದಿಲ್ಲ ನಾವು. ಇಲ್ಲ ಸುಮಾರು ಕಡೆ ಇದೆ, ಒಂದೇ ಅಲ್ಲ ಸುಮಾರು ಕಡೆ ದಾಂಡೇಲಿಯಲ್ಲಿ ಆಗಿದೆ ಇದೆಲ್ಲ. ನಮ್ದು ಕಟ್ಟ ಬಿದ್ದೈತಿ. ಈ ಕಡೆ ನಾ ಟ್ರ್ಯಾಕ್ಟರ್ ಆಗತ್ತಿದ್ದು ದಡಲ್ಲ ಅನ್ಕಾಸ್ ನಮ್ದು ಟ್ರಾಲಿದಾಗ ಆವಾಜ್ ಬಂತು, ಟೈರ ಪಂಚರ್ ಆಗಿಬಿಡ್ತು ನಮ್ದು. ಇಲ್ಲಿ ನೋಡಿದ್ರೆ ಇಲ್ಲಿ ದಡ್ಕ ಭಾಳ ಜಂಪ್ ಐತ್ರಿ. ಈ ಕಡೆ ಕಟ್ಟ ಬಿಟ್ಟೈತ್ರಿ. ಯಾವ್ದಾರ ಗಾಡಿ ಬಂತಂದ್ರೆ ಮತ್ತೆ ಅಲ್ಲೇ ಹೋಗಿ ಬಿದ್ದಿದ್ದು ಬೇಜಾರು ರೀ. ನಮ್ದು ಹೆಸರು ಮೊಹಮ್ಮದ್ ಗೌಸ್ ರೀ. ಈಗ ಈ ರಸ್ತೆ ಮಾಡಿ 1 ವಾರ ಆಯಿತು. ಡಾಂಬರ್ ಹಾಕಿದ್ದಾರೆ, ಅದು ಒಳಗಡೆ ಹೋಗಿದೆ. ಜನರಿಗೆ ರಸ್ತೆ ಗಟ್ರ ಆಗಿದ್ದು ಗೊತ್ತಾಗ್ತಾ ಇಲ್ಲ. ಗಾಡಿ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಜಂಪ್ ಆಗಿ ಮೇಲ್ಗಡೆ ಟೈರ್ ಮೇಲ್ಗಡೆ ಆಗ್ತಾ ಇದೆ. 2 ಜನ ಲೇಡೀಸ್ ಸ್ಕಿಡ್ ಆಗಿ ಇಲ್ಲಿ ಸೈಡಿಗೆ ಬಿದ್ದರು. ಇಲ್ಲಿ ನೋಡೋರು ಯಾರೂ ಇಲ್ಲ. ನಾವು ಇಲ್ಲಿ ಅಂಗಡಿಯಲ್ಲಿ ಎದುರುಗಡೆ ನಿಂತ್ಕೊಂಡು 3 ಆಕ್ಸಿಡೆಂಟ್ ನೋಡಿ ನಾನು. ಬರೀ ಗಾಡಿ ಹೋಗಿದ್ದೇ ಗೊತ್ತಾಗೋದಿಲ್ಲ. ರಸ್ತೆಯಲ್ಲಿ ಏನಿಲ್ಲ, ಏನಾದ್ರು ಮಾರ್ಕ್ ಮಾಡಬೇಕು ಅಥವಾ ಇದು ರಿಟರ್ನ್ ಆಗದು ಮತ್ತೆ ಇದು ಮಾಡಬೇಕು. ಇಲ್ಲಾರೆ ಮತ್ತೆ 100% ಮತ್ತೆ 2-3 ಆಕ್ಸಿಡೆಂಟ್ ಕಣ್ಮುಂದೆ ಆಗ್ತದೆ. ನಮ್ಮ ಹೆಸರು ಗಣಪತಿ ಸದಾನಂದ ನಾಯ್ಕ್ ಅಂತೇಳಿ.